ನನ್ನ ಹೆಸರು ಪ್ರತಿಭಾ ನಾಯಕ್ ಅಂತ. ನಾನು ಬಾಗಲಕೋಟೆಯಿಂದನೇ ಬಂದಿರೋದು. ಸೊ ನಾನು ಆ್ಯಕ್ಚುಲಿ IT ಕಂಪ್ನಿಲಿ ಕೆಲಸ ಮಾಡ್ತೀನಿ. ಸೊ ನಂಗೆ ಮುಂಚೆಯಿಂದನೂ ರಾಯರಂದರೆ ಒಂದು ಶಕ್ತಿ, ನನ್ನ ತಂದೆ ಥರ ಆ ಥರ ನಾನು ಮುಂಚೆಯಿಂದನೂ ನಂಬ್ಕೊಂಡು ಬಂದಿದ್ದೀನಿ. ಸೊ ಇಲ್ಲಿ ಬಂದಮೇಲೆ ನನಗೆ ಅನ್ನಿಸ್ತು, ಇಲ್ಲ ನಾನು ಏನಕ್ಕೆ ಸಂಕಲ್ಪ ಮಾಡಬಾರ್ದು. ಒಂದು 2 ವೀಕ್ಸ್ ನಾನು ಹಾಗೆ ಬಂದು ನೋಡಿದೆ ಆ್ಯಕ್ಚುಲಿ. ಸೊ ಅದಾದಮೇಲೆ ನನಗೂ ಅನ್ನಿಸ್ತು, ಇಲ್ಲ ನಾನು ಮಾಡಬೇಕು, ಸಂಕಲ್ಪ ಮಾಡಿದ್ರೇ ನನಗೇನಾದರೂ ಒಂದು ನೆಮ್ಮದಿ ಇರಲಿಲ್ಲ ಆ್ಯಕ್ಚುಲಿ ನನ್ನ ಲೈಫಲ್ಲಿ. ಆಮೇಲೆ ನಮ್ಮಮ್ಮಂಗೆ ಹುಷಾರಿರಲಿಲ್ಲ. ಒಂದು 2 ವೀಕ್ಸಲ್ಲೇ ನನಗೆ ರಿಸಲ್ಟ್ ಗೊತ್ತಾಯಿತು. ನನಗೆ 21 ವಾರ ಹೇಳಿದ್ರು ಕಾಯಿ ಕಟ್ಟಿದ್ರೆ. ಸೊ 1-2 ವಾರದಲ್ಲೇ ನಂಗೆ ರಾಯರು ನಾನು ಇದ್ದೀನಿ ನಿನ್ನ ಹಿಂದೆ ಶಕ್ತಿಯಾಗಿ ಅಂತ ನಂಗೆ ಪ್ರೂವ್ ಮಾಡಿದ್ರು ಆ್ಯಕ್ಚುಲಿ. ಕಟ್ಟಿದ್ಮೇಲೆ ತುಂಬ ನೆಮ್ಮದಿ ಸಿಕ್ಕಿದೆ, ಜೀವನ ತುಂಬ ಇವಾಗ ಆರಾಮಾಗಿದ್ದೀವಿ ಆ್ಯಕ್ಚುಲಿ. ಸೊ ನಮ್ಮಮ್ಮನೂ ತುಂಬ ಚೆನ್ನಾಗಿದ್ದಾರೆ, ಅವರು ಬರ್ತಾರೆ. ಅವ್ರಿಗೂ 21 ವಾರ ಹೇಳಿದ್ದಾರೆ, ಬಿಕಾಸ್ ನಮ್ಮ ಊರು ತುಂಬ ದೂರ ಆಗುತ್ತೆ. ಅದಕ್ಕೆ ಅವರು 2.5 ಮಂತ್ಸ್ ಒನ್ಸ್ ಬಂದು ಹೋಗ್ತಾರೆ. ಅವರು ಇವಾಗ ನಡೆದಾಡೋ ಥರ ಆಗಿದ್ದಾರೆ. ಆಮೇಲೆ ನಾವು ಏನು ಅನ್ಕೊಂತೀವಿ ಎಲ್ಲನೂ ಆಗ್ತಿದೆ ಜೀವನದಲ್ಲಿ. ಸೊ ಇಲ್ಲಿ ಬಂದಮೇಲೆ ಇನ್ನೂ ಚೇಂಜಸ್ ಆಗಿದೆ. ಸೊ ಆ್ಯಕ್ಚುಲಿ 1 ಇಯರಿಂದ ನಾವು ತುಂಬ ಸಫರ್ ಆಗ್ತಿದ್ವಿ. ನಮ್ಮ ಅಮ್ಮಂಗೆ ಹುಷಾರಿರಲಿಲ್ಲ. ಆಮೇಲೆ ಎಷ್ಟೇ ಒಂಥರ ಮನೆಯಲ್ಲಿ ನೆಗೆಟಿವಿಟಿ ಜಾಸ್ತಿ. ಸೊ ಇಲ್ಲಿ ಬಂದಮೇಲೆ ತುಂಬ ಪಾಸಿಟಿವಿಟಿ. ಆಮೇಲೆ ನನ್ನ ಚೇಂಜಸ್ ಕಾಣ್ತಾ ಇದೆ 2 ವೀಕ್ಸಲ್ಲೇ. ಆ ರಿಸಲ್ಟ್ ನಂಗೆ ಗೊತ್ತಾಯಿತು. ತುಂಬ 21 ವೀಕ್ಸೇ ನಾವು ವೇಟ್ ಮಾಡಬೇಕು ಅಂತ ಏನಿಲ್ಲ. ಒಂದು 2 ವೀಕ್ಸಲ್ಲೇ ಹಂಗೆ ಚೇಂಜಸ್ ತೊಗೊಂಬಂದರು ಅವ್ರು ರಾಯರು. ಹಾಸ್ಪಿಟ್ಲ್ ಅನ್ನೋದೇ ಕಡಿಮೆ ಮಾಡಿದ್ರು. ಸೊ ಯಾವಾಗಲೂ ನಮಗೆ ಹಾಸ್ಪಿಟ್ಲ್ ಅಲ್ದಾಡಿ ಜೀವನ ಇಷ್ಟೇನಾ ಅನ್ನೋವಷ್ಟು ಬೇಜಾರು ಬಂದುಬಿಟ್ಟಿತ್ತು ಲೈಫಲ್ಲಿ. ಬಟ್ ಇವ್ರು ನನಗೆ ದಾರಿ ತೋರಿಸಿದ್ರು, ಮುಂದೆ ಇನ್ನೂ ಜೀವನ ದೊಡ್ಡದಿದೆ ಅನ್ನೋ ತೋರಿಸಿದ್ರು. ಸೊ ಇದನ್ನ ನಾನು ಯಾವತ್ತೂ ನನ್ನ ಲೈಫಲ್ಲಿ ಬರೆಯಲ್ಲ, ಯಾವಾಗಲೂ ರಾಯರ ಸೇವೆ ಮಾಡ್ಕೊಂಡು ಹೋಗ್ತೀನಿ. ನಮ್ಮ ಜೊತೆ ಒಂದು ಶಕ್ತಿಯಾಗಿ ನಿಂತ್ಕೊಂಡಿದ್ದಾರೆ, ಪ್ರತಿಯೊಂದು ಕೆಲಸದಲ್ಲೂ ಇದ್ದಾರೆ. ನಾವೇನೇ ಒಂದು ಅಂದ್ಕೊಂಡಿರ್ತೀವಲ್ಲ ಆವಾಗ ಸಿಗದೇ ಇರ್ಬೋದು, ಬಟ್ ಮುಂದೆ ಒಂದು ದಿನ ಅವರು ನಮ್ಗೆ ಕೊಟ್ಟೇ ಕೊಡ್ತಾರೆ. ನಮ್ಗೆ ಏನು ಸಿಗಬೇಕೋ ಅದನ್ನ ಕೊಡ್ತಾರೆ ಅಷ್ಟೇ.